ಬೇಸಿಗೆ ಬಿಸಿಲಲ್ಲಿ ಒಬ್ಬನೇ ಹೊಂಟಿರುವನು ಯಾರಿರುವನು ಮಾತನಾಡಿಸಿ ನೋಡುತ್ತೀನಿ. ಓಹೋ, ಮುಂದಕ್ಕ ಬರಲಿ ಅವ ಇನ್ನೊಂಚರ. ಓಹೋ, ಯಾರಿರುವನು, ಅವನು ಗಾಮ್ಯವಾದ, ನೇಮ್ಯವಾದ, ಅವನ ಹೆಸರು ಯಾರು ಕೇಳೇ ಬಿಡ್ತೀನಿ. ಯಾರ ತಮ್ಮ ನೀ ಇಲ್ಲಿ ಬೇಸಿಗೆ ಬಿಸಿಲಲ್ಲಿ ಒಬ್ಬನೇ ಹೊಂಟಿರುವಲ್ಲ, ನೀ ಯಾರಿರುವವನು, ನಿನ್ನ ಹೆಸರು ಏನು, ನಿನ್ನ ಗಾಮ್ಯವಾದು, ನಿನ್ನ ನೇಮಯವಾದು, ನೀ ಯಾತರ ಸಲುವಾಗಿ ಹೊಂಟಿರಿ, ನನ್ನ ಮುಂದೆ ಒಂದೇ ಚೆನ್ನಾಗಿ ಬಿಡಿಸಿ ಹೇಳತ್ತಮ್ಮ. ಓಹೋ ಗುರುದೇವ, ಇದು ಏನು ವಿಚಿತ್ರವಾದ ಮಾತವನ್ನು ಕೇಳಿ ಬರುತ್ತಿದೆ ಗುರುದೇವ. ನನ್ನ ಕಿವಿಯಲ್ಲಿ ವಿಚಿತ್ರವಾದ ಮಾತವನ್ನು ಕೇಳಿ ಬರುತ್ತಿದೆ. ಹೌದು, ನಾನು ದಾರಿಯಲ್ಲಿ ಒಬ್ಬನೇ ಹೋಗುವ ಸಮಯದಲ್ಲಿ ಹಿಂದೆ ನೋಡಿದ್ರು ಯಾರು ಕಾಣುವಲ್ರು, ಮುಂದೆ ನೋಡಿದ್ರು ಯಾರು ಕಾಣುವಲ್ರು. ಹೌದು, ಎಡಕ್ಕೆ ನೋಡಿದ್ರು ಯಾರು ಕಾಣುವಲ್ರು, ಬಲಕ್ಕೆ ನೋಡಿದ್ರು ಯಾರು ಕಾಣುವಲ್ರು. ಹೌದು, ಇದು ಏನು ವಿಚಿತ್ರವಾದ ಮಾತವನ್ನು ನನಗೆ ಕೇಳಿ ಬರುತ್ತಿವೆ ಗುರುದೇವ. ಏನು ವಿಚಿತ್ರವಾದ ಮಾತವನ್ನು ಕೇಳಿ ಬರುತ್ತಿವೆ. ಹೌದು ತಮ್ಮ, ನಮ್ಮ ಗುರುವಿನ ಸದ್ಗುರುವಿನ ದಯೆ, ಬೀರ್ಲಿಂಗೇಶ್ವರನ ದಯೆ ನನ್ನ ಮೇಲೆ ಇದ್ದಾರೆ. ಹೌದು, ನಾನು ನನ್ನನ್ನು ಮುಂದೆ ಒಂದು ಹೆಜ್ಜೆಯನ್ನು ಇಟ್ಟು ನೋಡುತ್ತೇನೆ. ಬೋಗಣ್ಣ, ಓಹೋ ಬೋಗಣ್ಣ, ನೋಡುತ್ತಮ್ಮ, ಕೈಯಲ್ಲಿ ಒಂದು ಬಾಣ ಇಲ್ಲ, ಬುತ್ತಿ ಇಲ್ಲ. ನೀನು ಅಕ್ಕನ ಕರ್ಲಿಕ್ಕೆ ಹೊಂಟಂತೆ ಕಾಣುತ್ತಿರುವವನು. ತಮ್ಮ, ಅಕ್ಕ ಬಹಳ ಕೆಟ್ಟವರಿಗೆ ಕೆಟ್ಟವಳು, ಒಳ್ಳೆಯವರಿಗೆ ಒಳ್ಳೆಯವಳು. ತಮ್ಮ, ಆಕಿ ಒಂದೇ ಮಾತಿನಕ್ಕಿ, ನಿನ್ನ ಕೈಯಲ್ಲಿ ಬಾಣಲ್ಲ, ಬುತ್ತಿ ಇಲ್ಲ ಅಂದ್ರೆ ತಮ್ಮ, ಆಕಿ ಮುಂದಾದ ಮಾತನ್ನು ಆಡಿ ನಿನ್ನ ಕಣ್ಣೀರನ್ನು ಹೊಳೆಯಾಗಿ ಹರಿಸುತ್ತಾಳೆ ಪಪ್ಪಣ್ಣ. ಕಣ್ಣೀರನ್ನು ಹೊಳೆಯಾಗಿ ಹರಿಸುತ್ತಾಳೆ. ನೀ ಹೋದ ಪಪ್ಪಣ್ಣ, ಹಂಗೆ ತಿರುಗಿ ಬರ್ತಿ, ಹೋಗಬೇಡ ಪಪ್ಪಣ್ಣ. ನಿನ್ನ ಭಾಗ್ಯದಟ್ಟಿ ಕಡೆ ಹೊಳ್ಳಿ ಮರಳಿ ಹೋಗು ಪಪ್ಪಣ್ಣ. ಓಹೋ ಗುರುದೇವ, ಇದು ಏನು ವಿಚಿತ್ರವಾದ ಮಾತವನ್ನು ನನ್ನ ಕಿವಿಯಲ್ಲಿ ಬೀಳುತ್ತಿರುವೆ ಗುರುದೇವ. ನನ್ನ ಕಿವಿಯಲ್ಲಿ ಬೀಳುತ್ತಿರುವೆ. ಹೌದು ಗುರುದೇವ, ಎಲ್ಲಿ ನೋಡಿದ್ರೂ ನನಗೆ ಕಣ್ಣಿಗೆ ಅಂತೂ ಯಾರು ಕಾಣವಲ್ದು ಗುರುದೇವ. ಕಣ್ಣಿಗೆ ಅಂತೂ ಕಾಣವಲ್ದು. ನನಗೆ ಸಮಯ ಅಭಾವವಿರುವುದರಿಂದ, ನನಗೆ ಹೋಗಲಿಕ್ಕೆ ಸಮಯ ಇದ್ದಿರೋ ಸಮಯದಿಂದ ನಾನು ಹೋಗಿ ಹೊಳ್ಳಿ ಬರುವ ಸಮಯದಲ್ಲಿ ನಿನಗೆ ಭೇಟಿಯಾಗುತ್ತೇನೆ ಗುರುದೇವ. ನನಗೆ ಹೋಗಿ ಬರುತ್ತೇನೆ ಗುರುದೇವ. ಹೋಗಿ ಬಾ ಪಪ್ಪಣ್ಣ, ಹೋಗಿ ಬಾ, ಹೊಳ್ಳಿ ಬಂದು ನನಗೆ ಭೇಟಿಯಾಗಿ ಹೋಗು ಪಪ್ಪಣ್ಣ. ಹೋಗಿ ಬಾ ಗುರುದೇವ, ಹೋಗಿ ಬಾ.